ಆ ವಿಷಯ ನಿನಗೆ ಗೊತ್ತಾದ್ರೆ ನೀನ್ ಡಿಸ್ಟರ್ಬ್ ಆಗ್ತೀಯ ಅಂತ ಹೊರಗೆ ಹೋಗಿ ಮಾತಾಡೋಣ ಬಾ ಅಂತ ಕರೆದ್ಲು. ಇವಳನ್ನ ಬಿಟ್ರೆ ನಮ್ ಜೀವನದಲ್ಲಿ ಯಾವ ಟೆನ್ಷನ್ ಇಲ್ಲ ಅನ್ನೋದು ಇವಳಿಗೆಲ್ ಗೊತ್ತು. ಅದಕ್ಕೆ ಏನೇ ಇದ್ರು ನಿನ್ ಮುಂದೆನೆ ಮಾತಾಡ್ಲಿ ಅಂತ ನಿನ್ನ ಕರೆದೆ. ಹೇಳು, ಏನ್ ಹೇಳ್ಬೇಕು ಅಂತಿದ್ಯಾ? ಅದನ್ನ ಹೇಗೆ ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹೀಗೆ ಹೇಳಿದ್ರೆ ಹೇಗೆ ಕಾವೇರಿ? ಏನೋ ಹೇಳ್ಬೇಕು ಅಂತ ತಾನೇ ನೀನ್ ಇಲ್ಲಿವರೆಗೂ ಬಂದಿರೋದು. ಅದೇನು ಅಂತ ಹೇಳು. ಅದನ್ನ ಹೇಳಿದ್ರೆ ನೀವಿಬ್ರು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ ನೆನೆಸ್ಕೊಂಡ್ರೇನೆ ನನಗೆ ಭಯ ಆಗ್ತಿದೆ. ಸುತ್ತಿ ಬಳಸಿ ಮಾತಾಡದೆ ನೇರವಾಗಿ ವಿಷಯಕ್ಕೆ ಬಾ. ಆದಿ ಆಫೀಸಲ್ಲಿ ಒಂದ್ ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಅಲ್ವಾ? ನಿನ್ ಕಣ್ಣು ಕಾಣೋ ಹಾಗೆ ಏನಾದ್ರೂ ತಪ್ಪು ಮಾಡಿ ಸಿಕ್ಕಾಕೊಂಡ್ರಾ? ಎಲ್ಲಿ ಸಿಕ್ಕಾಕೊಂಡ್ರು? ರೂಮಲ್ಲಿ, ಪಾರ್ಕಲ್ಲಿ ಅಥವಾ ಥಿಯೇಟರಲ್ಲಿ? ಪೂರ್ಣಿ, ಏನ್ ಮಾತಾಡ್ತಿದ್ಯಾ ನೀನು? ಆದ್ರೆ ಇನ್ನೊಂದು ಹುಡುಗಿ ಜೊತೆ ನನ್ ಗಂಡ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಹೇಳಕ್ಕೆ, ಅದನ್ನ ನಿರೂಪಿಸಕ್ಕೆ ಇಲ್ಲಿವರೆಗೂ ಬಂದಿದ್ದಾಳೆ. ಆದ್ರೆ ಅದು ನಿಜಾನೂ ಅಲ್ಲ, ನಾನದನ್ನ ನಂಬೋದೂ ಇಲ್ಲ. ಇಲ್ಲ ಪೂರ್ಣಿ, ನಾನ್ ಹೇಳ್ತಿರೋದ್ ನಿಜಾನೇ. ಮೊನ್ನೆ ರಾತ್ರಿನೂ ಯಾರ ಜೊತೆ ಹೋಗಿ ಕುಡ್ದು ಪ್ರಜ್ಞೆ ತಪ್ಪಿ ಬಿದ್ದಿದ್ನಲ್ಲ, ಅದ್ ಬೇರೆ ಯಾರು ಅಲ್ಲ, ಈ ಹುಡುಗಿ ಜೊತೆನೆ ಹೋಗಿದ್ದ. ಸರಿ, ಅದನ್ನ ನಿಜ ಅಂತಾನೆ ನಂಬೋಣ. ಮುಂದಕ್ಕೆ ಹೇಳು. ನಿನಗೆ ನನ್ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಂತ ನನಗ್ ಗೊತ್ತು. ಆದ್ರೆ ಪೂರ್ಣಿ, ನಿಜವಾಗ್ಲೂ ನಾನು ಹೇಳ್ತಾ ಇರೋದು ನಿಜಾನೇ. ನೋಡು, ದಯವಿಟ್ಟು ಇದನ್ನ ಲೈಟ್ ಆಗಿ ತಗೊಂಡು ನಿನ್ ಜೀವನನ ನಿನ್ ಕೈಯಾರೆ ಹಾಳು ಮಾಡ್ಕೋಬೇಡ. ಪೂರ್ಣಿ, ಸ್ವತಃ ಆದಿತ್ಯನೇ ನನ್ನ ಹತ್ರ ಬಂದು ಅವನ್ ತಪ್ಪನ್ನ ಒಪ್ಕೊಂಡಿದ್ದಾನೆ. ನಿನ್ನೆ ಬಿಟ್ಟು ಅವಳನ್ನ ಮದುವೆ ಆಗ್ತೀನಿ ಅಂತ ನನ್ನ ಹತ್ರ ಚಾಲೆಂಜ್ ಕೂಡ ಮಾಡಿದಾನೆ. ಇದೇನೆ ಪುಣ್ಯ ಹೊಸ ಸಮಸ್ಯೆ. ಇವಳ ಮಾತನ್ನ ಕೇಳಿ ಸುಳ್ಳು ಅನ್ಸಿದ್ರು ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅಮ್ಮ, ನೀನೇನು ಹೆದರ್ಕೋಬೇಡ. ಇದೆಲ್ಲ ಇವಳದೇ ಪ್ಲಾನು. ನಮ್ ಜೊತೆ ಕ್ಲೋಸ್ ಆಗಕ್ಕೆ ಹೀಗೆಲ್ಲ ಮಾಡ್ತಿದ್ದಾಳೆ ಅಷ್ಟೇ. ಇವಳ ಗಂಡನ್ ಮನೆಯವರು ನನ್ ಗಂಡನ ಟಾರ್ಗೆಟ್ ಮಾಡಿ ಅವಮಾನ ಮಾಡಿದ್ರು. ಅವ್ರ ಮೇಲೆ ಇಲ್ದಿರೋ ತಪ್ಪುಗಳನ್ನ ಹಾಕಿ ಕೆಲ್ಸದಿಂದ ಕಿತ್ತಾಕಕ್ ನೋಡಿದ್ರು. ಅವ್ರು ಗಟ್ಟಿಯಾಗಿ ಅಲ್ಲೇ ನಿಂತಿದಾರಲ್ಲ, ಅದಕ್ಕೆ ಹೀಗೆ ಹೊಸ ದಾರಿ ನೋಡ್ಕೊಂಡಿದ್ದಾಳೆ ಅಷ್ಟೇ. ಇಲ್ಲ ಪೂರ್ಣಿ, ನೀನು ನನ್ನನ್ನ ತಪ್ಪಾಗಿ ತಿಳ್ಕೊತಾ ಇದ್ಯಾ. ನಾನಾಗ್ಲಿ ರಾಮ್ ಸರ್ ಮನೆಯವರಾಗ್ಲಿ ಯಾರು ಆದಿತ್ಯನ ಟಾರ್ಗೆಟ್ ಮಾಡ್ತಾ ಇಲ್ಲ. ನನ್ನ ನಂಬು. ಟಾರ್ಗೆಟ್ ಮಾಡದೆ ಮತ್ತೇನೇನೆ ಮಾಡ್ತಿದ್ದೀರಾ? ಅವತ್ ಫೈಲಲ್ಲಿ ಒಂದ್ ಸಣ್ಣ ತಪ್ಪಾಗಿದ್ದಕ್ಕೆ ಕೆಲ್ಸದಿಂದ ಕಿತ್ತಾಕ್ತೀನಿ ಅಂತ ಕಾತ್ಯಾಯಿನಿ ಹೆದರ್ಸ್ಲಿಲ್ವಾ? ಮಲ್ಲಿಕಾ ಸಹ ಮಧ್ಯದಲ್ಲಿ ಆದಿ ಟಾರ್ಚರ್ ಕೊಡ್ಲಿಲ್ವಾ? ಈಗ ನೀನು ಅವ್ರೆಲ್ರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಆದಿನ ಕೆಟ್ಟವನು ಅಂತ ಸಾಬೀತ್ ಮಾಡಕ್ ನೋಡ್ತಿದ್ಯಾ ಅಲ್ವಾ? ಕರಡ್ ಬಳ್ಳಿ ಸಂಬಂಧಕ್ಕೆ ಆ ಭಗವಂತನೇ ಸೋಲ್ತಾನೆ ಅಂತಾರೆ. ಅಂತದ್ರಲ್ಲಿ ನೀನು ಆ ಸಂಬಂಧನ ಪ್ರತಿ ಸಲ ಕಡ್ಕೊಂಡು ಹೋಗ್ತಿದ್ಯಾ. ಒಡ ಹುಟ್ಟಿದ ಸಂಬಂಧಕ್ಕೆ ಕಡ್ಕೊಂಡ್ ಮನ್ಸು ಸಹ ಕರ್ಗುತ್ತೆ ಅಂತ ಹೇಳ್ತಾರೆ. ಆದ್ರೆ ನೀನು ಕರುಣೆನೇ ಇಲ್ದೆ ನಿನ್ನ ಅಕ್ಕನ ಜೀವನನ ಹಾಳು ಮಾಡಕ್ ನೋಡ್ತಿದ್ಯಾ. ನಿನ್ನಂತ ಮಗಳು, ನಿನ್ನಂತ ತಂಗಿ ಯಾರಿಗೂ ಬೇಡ. ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗ್ತಿದೆ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಅಯ್ಯೋ ದೇವ್ರೆ, ಕೋಪದಲ್ಲಿ ಕಾವೇರಿ ಹತ್ರ ಹೋಗಿ ಜೋರಾಗಿ ಆವಾಜಾಗಿ ಬಂದೆ. ಅವಳೇನಾದರೂ ಮನೆಗೆ ಹೋಗಿ ನನ್ನ ಮತ್ತು ಮೋನಿಕಾ ವಿಚಾರನ ಲೀಕ್ ಮಾಡಿಬಿಟ್ರೆ ಏನಪ್ಪ ಮಾಡೋದು? ಕಾವೇರಿ ಮನೇಲಿ ವಿಷಯನ ಲೀಕ್ ಮಾಡ್ತೇ ಇರಲಿ, ನಾನಂತೂ ಪ್ರಿಪೇರ್ ಆಗಿಬಿಟ್ಟಿರಬೇಕು. ನನ್ನ ಪರ್ಫಾರ್ಮೆನ್ಸ್ ನೋಡಿ ಅತ್ತೆ ಮತ್ತು ಪೂರ್ಣ ಇಬ್ಬರು ಕಳೆದೋಗ್ಬಿಡ್ಬೇಕು.